ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗ್ತಕ್ಕಂಥದ್ದು. ಶಿವಣ್ಣ ನಮ್ ಜೊತೆ ಇದಾರೆ. ಅಣ್ಣ, ನಿಮ್ಗೆ ಏನ್ ಅನಿಸ್ತು ಸಿಎಂ ಆಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಂತ? ಖುಷಿ ಆಯ್ತಮ್ಮ, ಆಲ್ ದ ಬೆಸ್ಟ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವರೊಂದು ಇಂಟೆನ್ಷನ್ ಹತ್ರ ಇತ್ತು, ಬಟ್ ಆಗಿದ್ದಾರೆ. ಬಟ್ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಭರವಸೆ. ಶಿವಣ್ಣ, ಸಹಜವಾಗಿ ಅಂದ್ರೆ ಚಿತ್ರೋದ್ಯಮದ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ಇರುತ್ತೆ, ಇಂಡಸ್ಟ್ರಿಗೆ ಕೊಡುಗೆ ಏನ್ ಬೇಕು ಅನ್ನೋದು. ಸೊ ನೀವೇನ್ ಹೇಳ್ತೀರಿ ಈ ಮುಖಾಂತರ ಅಂತ? ಖಂಡಿತ ಅವ್ರು ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ಇಂಡಸ್ಟ್ರಿಯಿಂದ ಬಂದವರು, ಇಂಡಸ್ಟ್ರಿ ಬಗ್ಗೆ ಗೊತ್ತಿರೋರು ಖಂಡಿತ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು. ಅಣ್ಣ, ಸದ್ಯಕ್ಕಂದ್ರೆ ಸಹಜವಾಗಿ ನೀವು ಪ್ರತಿ ರಾಜಕಾರಣಿಗಳು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರ ಜೊತೆ ಕೂಡ ನೀವು ಇರ್ತಾ ಇದ್ರಿ, ಬರ್ತಾ ಇದ್ರಿ. ಸೊ ಶಿವರಾಜ್ ಕುಮಾರ್ ಅವರ ಪದಗ್ರಹಣಕ್ಕೂ ಬಂದ್ರಿ. ಹೇಗೆ ಅನಿಸ್ತಾ ಇತ್ತು ಅಂತ ಒಂದು ಸನ್ನಿವೇಶ? ಗುಡ್. ಅದ್ರಲ್ಲೇನು ಒಬ್ರು ಹೊಸ ಮುಖ್ಯಮಂತ್ರಿ ಬರ್ತಾ ಇದಾರೆ ಅಂದ್ರೆ ಅದಕ್ಕೆ ಸ್ವಾಗತ ಮಾಡ್ಬೇಕು, ನಾವು ಬೆಸ್ಟ್ ವಿಶಸ್ ಕೋರ್ಬೇಕು. ಅದು ಮನುಷ್ಯನ ನಿಯಮ ಅಲ್ವಾ? ಒಳ್ಳೆ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ಅಂದ್ರೆ ರಾಜಕಾರಣಿಗಳು ಒಂದಿಷ್ಟು ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ಬೇಕು ಅನ್ನೋಂಥದ್ದು. ಈ ಮುಖಾಂತರ ಹೇಳೋದಾದ್ರೆ ಜನಪರ ಕಾಳಜಿ ಬಗ್ಗೆ ಏನ್ ಸಂದೇಶ ಕೊಡ್ತೀರಿ? ಐ ಥಿಂಕ್ ಜನಗಳಿಗೆ ಏನ್ ಬೇಕೋ, ಏನ್ ಕೆಲಸ ಮಾಡ್ಬೇಕಂತ ಜನಗಳಿಗೆ ಏನ್ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ಮರ್ಸ್, ರೈತರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಹಾಗೂ ಏನಂತೀವಿ, ಎಜುಕೇಶನ್ ಬಗ್ಗೆ ಗಮನ ಕೊಡಬೇಕು. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ. ಯಾಕೆ ನಾರ್ಮಲ್ ಫ್ಯಾಮಿಲಿ ಮಕ್ಕಳು ಓದಬೇಕು, ಫೀಸ್ ಜಾಸ್ತಿ ಇದೆ ಅಂತ ಇದು ಮಾಡಕ್ ಹೋಗ್ಬಾರ್ದು. ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕಂತ ನನ್ನ ಆಸೆ, ಒಂದು ಭರವಸೆ. ಥ್ಯಾಂಕ್ ಯು ಅಣ್ಣ. ಶಿವರಾಜ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಮುಖ್ಯಮಂತ್ರಿ ಆಗಿ ಆಯ್ಕೆ ಆಗ್ತಕ್ಕಂಥದ್ದು. ಶಿವಣ್ಣ ನಮ್ ಜೊತೆ ಇದಾರೆ. ಅಣ್ಣ, ನಿಮ್ಗೆ ಏನ್ ಅನಿಸ್ತು ಸಿಎಂ ಆಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಂತ? ಖುಷಿ ಆಯ್ತಮ್ಮ, ಆಲ್ ದ ಬೆಸ್ಟ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವರೊಂದು ಇಂಟೆನ್ಷನ್ ಹತ್ರ ಇತ್ತು, ಬಟ್ ಆಗಿದ್ದಾರೆ. ಬಟ್ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಭರವಸೆ. ಶಿವಣ್ಣ, ಸಹಜವಾಗಿ ಅಂದ್ರೆ ಚಿತ್ರೋದ್ಯಮದ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ಇರುತ್ತೆ, ಇಂಡಸ್ಟ್ರಿಗೆ ಕೊಡುಗೆ ಏನ್ ಬೇಕು ಅನ್ನೋದು. ಸೊ ನೀವೇನ್ ಹೇಳ್ತೀರಿ ಈ ಮುಖಾಂತರ ಅಂತ? ಖಂಡಿತ ಅವ್ರು ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ಇಂಡಸ್ಟ್ರಿಯಿಂದ ಬಂದವರು, ಇಂಡಸ್ಟ್ರಿ ಬಗ್ಗೆ ಗೊತ್ತಿರೋರು ಖಂಡಿತ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು. ಅಣ್ಣ, ಸದ್ಯಕ್ಕಂದ್ರೆ ಸಹಜವಾಗಿ ನೀವು ಪ್ರತಿ ರಾಜಕಾರಣಿಗಳು ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರ ಜೊತೆ ಕೂಡ ನೀವು ಇರ್ತಾ ಇದ್ರಿ, ಬರ್ತಾ ಇದ್ರಿ. ಸೊ ಶಿವರಾಜ್ ಕುಮಾರ್ ಅವರ ಪದಗ್ರಹಣಕ್ಕೂ ಬಂದ್ರಿ. ಹೇಗೆ ಅನಿಸ್ತಾ ಇತ್ತು ಅಂತ ಒಂದು ಸನ್ನಿವೇಶ? ಗುಡ್. ಅದ್ರಲ್ಲೇನು ಒಬ್ರು ಹೊಸ ಮುಖ್ಯಮಂತ್ರಿ ಬರ್ತಾ ಇದಾರೆ ಅಂದ್ರೆ ಅದಕ್ಕೆ ಸ್ವಾಗತ ಮಾಡ್ಬೇಕು, ನಾವು ಬೆಸ್ಟ್ ವಿಶಸ್ ಕೋರ್ಬೇಕು. ಅದು ಮನುಷ್ಯನ ನಿಯಮ ಅಲ್ವಾ? ಒಳ್ಳೆ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ ಅಂದ್ರೆ ರಾಜಕಾರಣಿಗಳು ಒಂದಿಷ್ಟು ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ಬೇಕು ಅನ್ನೋಂಥದ್ದು. ಈ ಮುಖಾಂತರ ಹೇಳೋದಾದ್ರೆ ಜನಪರ ಕಾಳಜಿ ಬಗ್ಗೆ ಏನ್ ಸಂದೇಶ ಕೊಡ್ತೀರಿ? ಐ ಥಿಂಕ್ ಜನಗಳಿಗೆ ಏನ್ ಬೇಕೋ, ಏನ್ ಕೆಲಸ ಮಾಡ್ಬೇಕಂತ ಜನಗಳಿಗೆ ಏನ್ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ಮರ್ಸ್, ರೈತರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಹಾಗೂ ಏನಂತೀವಿ, ಎಜುಕೇಶನ್ ಬಗ್ಗೆ ಗಮನ ಕೊಡಬೇಕು. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ. ಯಾಕೆ ನಾರ್ಮಲ್ ಫ್ಯಾಮಿಲಿ ಮಕ್ಕಳು ಓದಬೇಕು, ಫೀಸ್ ಜಾಸ್ತಿ ಇದೆ ಅಂತ ಇದು ಮಾಡಕ್ ಹೋಗ್ಬಾರ್ದು. ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕಂತ ನನ್ನ ಆಸೆ, ಒಂದು ಭರವಸೆ. ಥ್ಯಾಂಕ್ ಯು ಅಣ್ಣ. ಶಿವರಾಜ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.